ಮೋಹನ್ ಗೌಡ್ರೆ, ನಮ್ಮ ನೆಲದ ಸಂಸ್ಕೃತಿಯನ್ನ ಇಲ್ಲಿನ ಆಚರಣೆಗಳನ್ನ ಉಳಿಸ್ಲಿಕ್ಕೆ ಮುಂದಿನ ತಲೆಮಾರಿಗೆ ಅದನ್ನ ವರ್ಗಾವಣೆ ಮಾಡಲಿಕ್ಕೆ ಬಹಳ ಶ್ರಮ ಪಡ್ತಿದ್ದೀರಿ ತಮ್ಮ ವ್ಯಾಪ್ತಿಯಲ್ಲಿ ತಾವು. ಪಂಚೆ ಅನ್ನೋದು ಕೇವಲ ಒಂದು ವಸ್ತ್ರ ಅಲ್ಲ, ಇದು ಈ ನಾಡಿನ ಕಲೆ ಸಂಸ್ಕೃತಿ ಇಲ್ಲಿನ ಪರಂಪರೆ ಎಲ್ಲದರ ಜೊತೆಯಲ್ಲೂ ಕೂಡ ಬೆಸ್ಕೊಂಡಿರೋದು. ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲಿ ಪೂಜಿಸುವ ದೇವರ ಫೋಟೋಗಳಲ್ಲೂ ಕೂಡ ಅಲ್ಲಿರೋದು ಅದೇ ಕಚ್ಚೆ ಪಂಚೆ ಮಾದರಿಯ ಅದೇ ಪಂಚೆಗಳು. ಉಡುವ ಶೈಲಿ ಬೇರೆ ಇರಬಹುದು, ಅಂದ್ರೆ ನಾವು ದೇವರನ್ನು ಕೂಡ ಇದೇ ರೀತಿಯ ವಸ್ತ್ರದಲ್ಲೇ ಕಾಣುವವರು ಅಂತ ಹೇಳಿ ಅಷ್ಟರ ಮಟ್ಟಿಗೆ ಇದಕ್ಕೆ ಗೌರವ ಇದೆ, ಅಷ್ಟರ ಮಟ್ಟಿಗೆ ಸ್ಥಾನಮಾನ ಇದೆ. ಆದ್ರೆ ಮಾಲ್ನಲ್ಲಿ ಎಂಟ್ರಿ ಇಲ್ಲ, ಪಂಚೆ ಹುಟ್ಟವರು ಒಳಗೆ ಬರೋ ಹಂಗಿಲ್ಲ. ಹಾ ಮೇಡಮ್, ಇದೊಂದು ದುರದೃಷ್ಟಕರ ಘಟನೆ ಇದೆ. ಇವತ್ತು GT ಮಾಲ್ ಮಾತ್ರ ಅಲ್ಲ, ಈ ಹಿಂದೆ ಮೆಟ್ರೋದಲ್ಲಾಯ್ತು, ಬಹಳಷ್ಟು ಮಾಲ್ಗಳಲ್ಲಿ, ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ, ಮುಂಬೈಗಳಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಪಾಶ್ಚಾತ್ಯ ಡ್ರೆಸ್ಗಳು ಶ್ರೇಷ್ಠವಾಗಿರುವಂತದ್ದು, ಭಾರತೀಯ ಸಂಸ್ಕೃತಿ ಡ್ರೆಸ್ಗಳು ಕನಿಷ್ಠ, ಈ ತರ ಒಂದು ವಿದೇಶಿ ಮಾನಸಿಕತೆ ಇವತ್ತು ಬಂದಿರುವಂತದ್ದು ಅತ್ಯಂತ ದುಃಖಕರ. ಆದ್ರೆ ನೀವು ಹೇಳಿದಂತೆ ಪಂಚೆ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ ಇದೆ. ಪಂಚೆ ನೂರಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ನಾವು ಪಂಚೆಯನ್ನ ಧರಿಸ್ತಾ ಇದ್ದೇವೆ. ಪಂಚೆ ಅಂತ ಹೇಳಿದ್ರೆ ಕೇವಲ ಒಂದು ಡ್ರೆಸ್ ಅಲ್ಲ, ಇದೊಂದು ಸಂಸ್ಕೃತಿ ಅಂತೇಳಿ ನಾವು ಇದನ್ನ ಭಾವಿಸ್ತೇವೆ. ನಾವು ಈಗ ಹಬ್ಬ ಉತ್ಸವಗಳಿರ್ಬೋದು, ವಿವಾಹ ಸಂಸ್ಕಾರಗಳಿರ್ಬೋದು, ಯಾವುದೇ ಸಂದರ್ಭದಲ್ಲಿ ಪಂಚೆಯನ್ನ ನಾವು ವಿಶೇಷವಾಗಿ ಇತ್ತೀಚಿನ ITBT ಯಾರ ಇವನ್ ಡಾಕ್ಟರ್ಸ್ ವಿವಾಹ ಸಂದರ್ಭ ಇದ್ರು ಅವರು ಪಂಚೆ ಧರಿಸಿ ತಾಳಿ ಕಟ್ಟುವಂತ ಸಂಸ್ಕೃತಿ ಇದೆ. ಪಂಚೆ ಅಂತ ಹೇಳಿದ್ರೆ ಒಂದು ಸರ್ವಶ್ರೇಷ್ಠವಾದಂತಹ, ಪವಿತ್ರವಾದಂತಹ, ಅತ್ಯಂತ ಸಾತ್ವಿಕವಾದಂತಹ ಉಡುಪಿದೆ. ನಾವು ಈಗ ಅವರು ರೈತರು ಉತ್ತರ ಕರ್ನಾಟಕದವರು, ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ರೈತ ಅವನು ಪಂಚೆಯನ್ನ ಧರಿಸ್ತಾನೆ, ಧೋತಿಯನ್ನ ಧರಿಸ್ತಾರೆ. ದಕ್ಷಿಣ ಕರ್ನಾಟಕದವರು ಸಾಮಾನ್ಯವಾಗಿ ಲುಂಗಿಯನ್ನ ಧರಿಸ್ತಾರೆ. ಇದು ಆಯಾ ಸಂಸ್ಕೃತಿ ಇದೆ. ಹಾಗಾಗಿ ಅದು ಸರ್ವಶ್ರೇಷ್ಠವಾದ ಸಂಸ್ಕೃತಿ ಇದೆ. ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮಾಲ್ ಇರ್ಬೋದು ಅಥವಾ ಮಲ್ಟಿನ್ಯಾಷನಲ್ ಕಂಪನಿಗಳಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಈ ತರ ಭಾರತೀಯ ಸಂಸ್ಕೃತಿಯ ಆಚರಣೆ, ಡ್ರೆಸ್ಗಳು, ವೇಷಭೂಷಗಳು ನಿಷೇಧವಾಗ್ತಿರುವಂತದ್ದು ಅತ್ಯಂತ ಖಂಡನೀಯ ಇದೆ. ಇದ್ರ ಬಗ್ಗೆ ಜಾಗೃತಿ ಆಗ್ಬೇಕು. ಮೋಹನ್ ಗೌಡ್ರೆ ನೋಡಿ, ಅಂದ್ರೆ ಪಾಶ್ಚಾತ್ಯ ಬಟ್ಟೆ ಹಾಕ್ಲೇಬಾರ್ದು, ಅಲ್ಲಿನ ಸಂಸ್ಕೃತಿಯನ್ನ ಕಲಿಲೇಬಾರ್ದು ಅಂತ ಹೇಳಿ ಯಾರು ನಿರ್ಧಾರ ಮಾಡೋದು ಬೇಡ. ನಾವು ಅದರಲ್ಲೂ ಕನ್ನಡಿಗರು ವಿಶಾಲ ಹೃದಯದವರು, ಫೇಮಸ್ ಡೈಲಾಗ್ ಇರೋ ರೀತಿಯಲ್ಲಿ ನಾವು ಎಲ್ಲವನ್ನ ಕೂಡ ಅಪ್ಕೊಳ್ತೀವಿ, ಎಲ್ಲವನ್ನ ಕೂಡ ನಮ್ಮದಾಗಿಸ್ಕೊಳ್ತೀವಿ. ಆದ್ರೆ ನಮ್ಮದು ಅನ್ನೋದು ಕೂಡ ಉಳಿಬೇಕಲ್ಲ. ಈ ಹಿಪೋಕ್ರಸಿ ಯಾವ ಲೆವೆಲ್ಗೆ ಅಂತಂದ್ರೆ, ಬಟ್ಟೆ ವಿಚಾರಕ್ಕೇನೆ ನಿಮಗೆ ನೆನಪಿರಬಹುದು, ಈ ವಸ್ತ್ರ ಸಂಹಿತೆ ಅಂತ ವಿಚಾರ ಬಂದಾಗ ವಿಚಾರವಾದಿಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂದ್ರಪ್ಪ. ಅಂದ್ರೆ ಅವರವರು ಉಡುವ ಬಟ್ಟೆ ಅವರವರ ಹಕ್ಕು, ಅವರ ಧರ್ಮಕ್ಕೆ ಸಂಬಂಧಪಟ್ಟ ಬಟ್ಟೆಗಳನ್ನ ಹಾಕೋದು ಅವರ ಜನ್ಮಸಿದ್ಧ ಹಕ್ಕು. ಈಗ ಎಲ್ಲಿ ಹೋದ್ರು? ಈಗಲೂ ಕೂಡ ಬಟ್ಟೆ ವಿಚಾರವೇ ಅಲ್ವಾ? ಆ ರೈತ ಬಟ್ಟೆ ಪಂಚೆ ಉಟ್ಕೊಂಡು ಹೋಗಿದ್ದಕ್ಕೆ ಅಲ್ವಾ ಅಬ್ಜೆಕ್ಷನ್? ಈಗ ಎಲ್ಲಿ ಹೋದ್ರು ವಿಚಾರವಾದಿಗಳು? ಯಾಕಿಂತ ಹಿಪೋಕ್ರಸಿ? ಹೌದು, ಇವತ್ತು ಈ ಸಂದರ್ಭದಲ್ಲಿ ಯಾರು ಡ್ರೆಸ್ ಕೋಡ್ಗೆ ವಿರೋಧವನ್ನ ಮಾಡಿದ್ರು, ನಾವು ದೇವಸ್ಥಾನದಲ್ಲಿ ಸಾತ್ವಿಕ ಉಡುಪನ್ನ ಧರಿಸಿ ಬನ್ನಿ ಅಂತ ಹೇಳಿ ಕರೆ ಕೊಟ್ಟಾಗ ಅವಾಗ ಈ ರೀತಿಯಲ್ಲಿ ನೀವು ಹೇಳಿದಂತೆ ಈ ರೀತಿ ವಿರೋಧವನ್ನು ಮಾಡಿದ್ರು. ಬಟ್ಟೆಯ ಧರಿಸುವಂತದ್ದು ನಮ್ಮ ಹಕ್ಕು ಅಂತ ಹೇಳಿದ್ರು. ನಾವು ಪಾಶ್ಚಾತ್ಯ ಡ್ರೆಸ್ ಅನ್ನ, ವೆಸ್ಟರ್ನ್ ಡ್ರೆಸ್ ಅನ್ನ ಹಾಕೊಂಡು ಬರ್ತೀವಿ ದೇವಸ್ಥಾನ ಒಳಗೆ, ಅದು ನಮ್ಮ ರೈಟ್ಸ್, ನಮ್ಮ ಆಯ್ಕೆ ಅಂತ ಹೇಳಿದ್ರು. ಆದ್ರೆ ಭಾರತೀಯ ಸಂಸ್ಕೃತಿಯ ಉಡುಪಿಗೆ ನಿಷೇಧ ಆದಾಗ ಈ ಸಂದರ್ಭದಲ್ಲಿ ಯಾರು ಸಹ ಅವರು ಮಾತಾಡ್ತಾ ಇರುವಂತದ್ದು ಒಂದು ರೀತಿ ಹಿಪೋಕ್ರಸಿ ಆಗ್ತಾ ಇದೆ. ಇದು ಅತ್ಯಂತ ಖಂಡನೀಯ ಇದೆ. ಬಹಳ ಮುಖ್ಯ ಅಂತ ಹೇಳಿದ್ರೆ ಇವತ್ತು ಈ ರೀತಿ ಮೆಂಟಾಲಿಟಿ ಬಂದಿದೆ. ಅಂದ್ರೆ ಈಗ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು, ಮಾಲ್ಗಳಲ್ಲಿ ಇರ್ಬೋದು, ಮೆಟ್ರೋಗಳಲ್ಲಿ ಇರ್ಬೋದು, ರೆಸ್ಟೋರೆಂಟ್ ಗಳಲ್ಲಿ ಇರ್ಬೋದು, ಈ ರೀತಿಯಲ್ಲಿ ಒಂದು ಭಾರತೀಯ ಸಂಸ್ಕೃತಿಯ ಆಚರಣೆಗಳ ಬಗ್ಗೆ, ಉಡುಪುಗಳ ಬಗ್ಗೆ ತಾತ್ಸಾರ ಮನೋಭಾವನೆ ಬಂದಿದೆ. ಇದು ದುಃಖ ಆಗ್ಬೇಕಾಗಿದೆ. ಇದು ಅತ್ಯಂತ ಖಂಡನೀಯ ಇದೆ. ಬಹಳ ಮುಖ್ಯವಾಗಿ ನಾವು ಈ ದೃಷ್ಟಿಯಿಂದಲೇ ಭಾರತೀಯ ಸಂಸ್ಕೃತಿ ಉಡುಪುಗಳು ಎಷ್ಟು ಶ್ರೇಷ್ಠ ಇದೆ ಇದನ್ನ ನಾವು ಭಾರತದ ಇತಿಹಾಸವನ್ನು ನೋಡಿದ್ರೆ, ಕರ್ನಾಟಕದ ಇತಿಹಾಸದಲ್ಲಿ ಕದಂಬರಿಂದ ಹಿಡಿದು, ರಾಷ್ಟ್ರಕೂಟರಿಂದ ಹಿಡಿದು, ಗಂಗರಿಂದ ಹಿಡಿದು, ಮೈಸೂರು ಒಡೆಯರಿಂದ ಹಿಡಿದು, ವಿಜಯನಗರ ಸಾಮ್ರಾಜ್ಯದವರೆಗೆ ಪ್ರತಿಯೊಬ್ಬ ರಾಜ ಮನೆತನವೂ ಸಹ ಪಂಚೆ ಧರಿಸಿ ಆ ರಾಜರ ಆಡಳಿತವನ್ನ ಮಾಡಿದ್ದಾರೆ. ಅಂದ್ರೆ ಪಂಚೆ ಈ ನಾಡಿನ, ಈ ಸಂಸ್ಕೃತಿಯ ಸರ್ವಶ್ರೇಷ್ಠವಾದಂತಹ ಒಂದು ಉಡುಪಾಗಿತ್ತು. ಅದನ್ನ ನಾವು ಪೋಷಣೆ ಮಾಡ್ಬೇಕಾಗಿದೆ, ಅದನ್ನ ಸಂವರ್ಧನೆ ಮಾಡ್ಬೇಕಾಗಿದೆ, ಅದನ್ನ ಮುಂದಿನ ಪೀಳಿಗೆಗೆ ಕಂಡ್ಕೊಂಡು ಹೋಗ್ಬೇಕಾಗಿದೆ. ಬ್ರಿಟಿಷರು ಬಂದ ನಂತರ ನಮ್ಮ ದೇಶದಲ್ಲಿ ಏನಾಗಿದೆ, ಈಗ ಪ್ಯಾಂಟ್ ಇರ್ಬೋದು, ಸೂಟ್ ಇರ್ಬೋದು, ಶರ್ಟ್ ಇರ್ಬೋದು, ಇತ್ಯಾದಿಗಳು ಬಂದಿದೆ. ಆದ್ರೆ ವಿದೇಶಗಳಲ್ಲಿ ಅವರ ಡ್ರೆಸ್ಗಳು ಓಕೆ, ಆದ್ರೆ ಭಾರತಕ್ಕೆ ಬಂದಾಗ ಭಾರತದ ವಾತಾವರಣ, ವೈವಿಧ್ಯ, ಸಂಸ್ಕೃತಿ
ನೆಲ, ಇಲ್ಲಿನ ಕಲ್ಚರ್, ಇಲ್ಲಿನ ಪ್ರದೇಶಕ್ಕನುಸಾರವಾಗಿ ಇಲ್ಲಿ ಬಟ್ಟೆಗಳನ್ನ ನಾವು ಧರಿಸುವಂತದ್ದು ನಮ್ಮ ಆರೋಗ್ಯ ದೃಷ್ಟಿಯಿಂದ, ಸಾಂಸ್ಕೃತಿಕ ದೃಷ್ಟಿಯಿಂದ, ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ಬಹಳ ಮಹತ್ವದಿದೆ. ಯಾಕಂದ್ರೆ ನಮ್ಮ ಧರ್ಮಶಾಸ್ತ್ರ ಹೇಳತ್ತಂದ್ರೆ ಪಂಚೆಯನ್ನ ಧರಿಸುವುದರಿಂದ ಈಗ ಯಾವುದೇ ಒಂದು ಧಾರ್ಮಿಕ ಕಾರ್ಯಗಳಲ್ಲಿ ಆ ದೇವತೆಗಳ ಚೈತನ್ಯ ಪಂಚೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಹಣ ಆಗತ್ತೆ. ಹಾಗಾಗಿ ಯಾವುದೇ ಸತ್ಯನಾರಾಯಣ ವ್ರತ ಇರ್ಬೋದು, ಮನೆ ಗೃಹ ಪ್ರವೇಶ ಇರ್ಬೋದು, ಯಾವುದೇ ಹೋಮ ಇರ್ಬೋದು, ಯಜಮಾನ ಪಂಚೆಯನ್ನು ಧರಿಸಿ ಆ ಒಂದು ಪೂಜೆಗೆ ಕುತ್ಕೊಳ್ತಾನೆ. ಅದರಿಂದ ಏನಾಗತ್ತೆ, ದೇವತೆಗಳ ಚೈತನ್ಯ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಹಿಸಲಿಕ್ಕೆ ಸಾಧ್ಯ ಇದೆ. ಅವನಿಗೆ ಆಧ್ಯಾತ್ಮಿಕ ಅರ್ಥದಲ್ಲಿ ಆ ರೀತಿ ಮಹತ್ವ ಇದೆ. ಅದೇ ರೀತಿಯಲ್ಲಿ ಇವತ್ತು ಅದನ್ನ ಇವತ್ತು ಮಲ್ಟಿನ್ಯಾಷನಲ್ ಕಂಪನಿಗಳಿರ್ಬೋದು, ಮಾಲ್ಗಳನ್ನ ನಿಯಮಗಳನ್ನ ನಿರ್ಧಾರ ಮಾಡುವಂತವ್ರು ಇರ್ಬೋದು, ಎಲ್ಲ ಕಡೆ ಇದ್ರ ಬಗ್ಗೆ ಅದರ ಅರಿವು ಆಗ್ಬೇಕಾಗಿದೆ, ಅದ್ರ ಬಗ್ಗೆ ಜಾಗೃತಿ ಆಗ್ಬೇಕಾಗಿದೆ. ಪಂಚೆ ನಿಷೇಧ ಇದು ದೂರ ಆಗ್ಬೇಕಾಗಿದೆ. ಎಲ್ಲ ಕಡೆ ನಮ್ಮ ಭಾರತೀಯ ಸಂಸ್ಕೃತಿ ಉಡುಪಿಗೆ ಮಾನ್ಯತೆ ಬರಬೇಕಾಗಿದೆ. ನಿಜ ನಿಜ. ಥ್ಯಾಂಕ್ ಯು ಸೋ ಮಚ್ ಮೋಹನ್ ಗೌಡ್ರೆ, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಕುರ್ಬೂರ್ ಸರ್, ನಿಮ್ಮ ಸಹನೆ ತಾಳ್ಮೆ ನಮ್ಮ ಜೊತೆಯಲ್ಲಿ ಇರಲಿ. ಇಲ್ಲಿ ಒಂದಷ್ಟು ಜನ ನಮ್ಮ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು ಇದ್ದಾರೆ, ಅವ್ರನ್ನ ಮಾತನಾಡಿಸಿ ನಿಮ್ಮ ಹತ್ರ ಬರ್ತೀನಿ. ಅಂಬರೀಶ್ ಸರ್, ಬೆಟ್ಸ್ವಾಮಿ ಸರ್, ನಿಮಗೂ ಕೂಡ ಒಂದೆರಡು ನಿಮಿಷ ಅವ್ರನ್ನ ಮಾತನಾಡಿಸಿ ನನ್ನ ಜೊತೆ ಕೇಳಿ. ಈಗ ನೋಡಿ, ನಮ್ಮ ನೆಲದಲ್ಲಿ ನಮ್ಮಲ್ಲಿರುವಂಥ ಹೋಟೆಲ್ಗಳಲ್ಲಿ ಕನ್ನಡ ಹಾಡು ಹಾಕಬೇಕು ಅಂದರೆ ಗಲಾಟೆ ಆಗಬೇಕು. ಇಲ್ಲಿ ಕನ್ನಡಿಗರ ಮಕ್ಕಳಿಗೆ ಶಾಲೆಯಲ್ಲಿ ಅಡ್ಮಿಷನ್ ಸಿಗ್ಬೇಕಂದ್ರೆ ಗಲಾಟೆಗಳಾಗಬೇಕು, ಕನ್ನಡಿಗರಿಗೆ ಉದ್ಯೋಗ ಸಿಗ್ಬೇಕು ಅಂದ್ರೆ ಗಲಾಟೆ ಆಗಬೇಕು. ಎಲ್ಲಿ ತನಕ ಹೋರಾಟ ಬೇಕು? ಪ್ರಶ್ನೆ ನೋಡಿ, ಆ ಬಡ ರೈತ ತನ್ನ ಮಗನ ಜೊತೆಯಲ್ಲಿ ಮಾಲಿಗೆ ಬಂದಾಗ ಪಂಚೆ ಉಟ್ಕೊಂಡಿದ್ಯಾ ನೀನು, ಮಾಲ್ ಒಳಗಡೆ ನಿನಗೆ ಹೋಗೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಹೇಳಿದವರು ಬೇರೆಯವರೆಲ್ಲ, ನಮ್ಮವರೇ. ಪಾಶ್ಚಿಮಾತ್ಯ ವ್ಯಾಮೋಹ ಎಲ್ಲಿವರೆಗೂ ಅಂತ ಹೇಳಿದ್ರೆ ನಮ್ಮವರಿಗೆ ಆತ ಪಂಚೆ ಹುಟ್ಟಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಆತನನ್ನು ಒಳಗಡೆ ಬಿಡಲಿಲ್ಲ. ಹೇಳಿ. ಆ್ಯಕ್ಚುಲಿ ನನಗೆ ವಿಚಿತ್ರ ಅನಿಸುತ್ತೆ. ಇವಾಗ ತರಕಾರಿ ಲೂಲು ಮಾಲು ಕೆಳಗಡೆ ತರಕಾರಿಗಳನ್ನ ಮಾರ್ತಾರೆ. ಆ ತರಕಾರಿಗಳನ್ನ ನಾವು ತಿಂತೀವಿ. ಅದನ್ನು ತಂದಿದ್ದೇ ರೈತರಿಂದ ಬಂದಿರೋದು ಅಂತ ದೇವರು ಒಳಗಡೆ ಬರುವಾಗ ಬರಬೇಡ ಅಂತಂದರೆ ಇದು ಯಾವ ನ್ಯಾಯ? ನನಗದು ಯಾಕೋ ಇಷ್ಟ ಆಗಲಿಲ್ಲ. ಆಮೇಲೆ ಪ್ರತಿ ಮಾಲಲ್ಲೂ ನನಗನ್ಸೋ ಮಟ್ಟಿಗೆ ಒಂದು ಖಾದಿ ಭಂಡಾರ ಆಗಲಿ ಅಥವಾ ರಾಮರಾಜು ನಮ್ಮ ಟ್ರೆಡಿಷ್ನಲ್ ಮಾರುವಂಥ ಬಟ್ಟೆದು ಅಂಗಡಿಗಳು ಇರಲೇಬೇಕು. ಯಾವ್ರವ್ರು ಹೊರಗಡೆಯಿಂದ ಬಂದು ನಮ್ಮ ಟ್ರೆಡಿಷನ್ ಒಂದು ಏನೋ ಪರ್ಚೇಸ್ ಮಾಡಬೇಕು ಅಂದರೆ ಇವತ್ತು ಯಾವ ಅಂಗಡಿಗಳಿಲ್ಲ, ಎಲ್ಲ ಏನಾದ್ರು ವೆಸ್ಟರ್ನ್ ಅಂಗಡಿಗಳನ್ನೇ ಇಟ್ಟಿರ್ತಾರೆ, ಸೂಟ್ ಬೀಟು ಅಂತ. ಬಟ್ ನಮ್ಮ ಟ್ರೆಡಿಷ್ನಲ್ ಇರುವಂಥ ಅಂಗಡಿಗಳಲ್ಲೆಲ್ಲ ಇರಬೇಕು, ಅಲ್ಲೂ ಮಾರಾಟ ಆಗಬೇಕು ಅಂತ ಕೇಳ್ಕೊಳ್ತೀನಿ ಇದೇ ಮಾಲ್ಗಳಲ್ಲಿ. ಯಾಕಂದ್ರೆ ಬೇರೆ ದೇಶದಲ್ಲಿ ಹೋದಾಗ ಅವು ಟ್ರೆಡಿಷ್ನಲ್ ಇರೋ ಬಟ್ಟೆಗಳನ್ನ ಮಾರ್ತಾರೆ, ಅದನ್ನ ನಾವು ಖರೀದಿಸ್ತೀವಿ. ಹಾಗೆ ಬೇರೆಯವ್ರು ಬಂದಾಗ ಇವತ್ತು ಜಾನ್ಸಿನಾ ಅಂತವರು ಅಂಬಾನಿ ಅಂತ ಮದುವೆಯಲ್ಲೂ ಇವಾಗ ಬಂದವರು ಟ್ರೆಡಿಷ್ನಲ್ಲೇ ಹಾಕ್ಕೊಂಡಿರೋದು ಇಲ್ಲಿ ಬಂದುಬಿಟ್ಟು. ಸೊ ಯಾಕೆ ಇಂಥ ಹೊರಗಡೆ ಇದ್ದಾಗ ನಮ್ಮವ್ರು ಹಾಕೊಂಡಾಗ ಯಾಕೆ ನೀವು ಇಂಥ ತಿರಸ್ಕಾರ ಮಾಡ್ತೀರಿ ಅಂತ ನಾನು ಕೇಳ್ತೀನಿ. ಮತ್ತೊಂದು ವಿಚಾರ ಸ್ಮಿತಾ ನೋಡಿ, ಅಲ್ಲಿ ಆ ರೈತ ಆ ಮಾಲ್ಗೆ ಏನು ಜಾಗ ಕೊಟ್ಟಿದ್ದಾನೆ, ಆ ಎಕರೆಗಟ್ಟಲೆ ಮಾಲ್ ಇದೆಯಲ್ಲ, ಆ ಮಾಲ್ಗೆ ಜಾಗ ಕೊಟ್ಟವನು ಕೂಡ ಬಡ ರೈತ. ತಾನು ಕೃಷಿ ಮಾಡ್ತಿದ್ದಂಥ ಭೂಮಿಯನ್ನು ಮಾಲ್ಗೆ ಬಿಟ್ಕೊಟ್ಟಿದ್ದಾನೆ. ಆದರೆ ಅದೇ ರೈತ ಮಾಲ್ಗೇನೋ ವ್ಯಾಪಾರಕ್ಕೆ ಬಂದಾಗ ಆತನಿಗೆ ಎಂಟ್ರಿ ಇಲ್ಲ ಅಂತ ಹೇಳಿದ್ರೆ ಎಂಥ ವಿಪರ್ಯಾಸ ಇದು ನೋಡಿ ಸರ್. ಬೆಳಿಗ್ಗೆ ನಾವು ಹೋಗಿದ್ದೀವಿ, ಬೆಳಿಗ್ಗೆ ಹೋಗಿ ನಾವೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಾವೊಂದು 20 ಜನ ಸೇರಿದ ತಕ್ಷಣ ಪೊಲೀಸವ್ರು ಬರ್ತಾರೆ, ಎಲ್ಲರನ್ನೂ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಹಾಗಾದರೆ ಪೊಲೀಸವರಲ್ಲಿ ಯಾರೂ ಇಲ್ವಾ ರೈತರು? ಅವ್ರ ಮಕ್ಳು ಯಾರು ರೈತರಲ್ವಾ? ಅವ್ರೇನು ಪಂಚೆ ಹಾಕೋದೇ ಇಲ್ವಾ? ಒಳಗಡೆ ಹೋದರೆ ರಾಮರಾಜ್ ಬಟ್ಟೆ ಮಾರ್ತಾ ಇದ್ದಾರೆ. ಇದೇ ನಮ್ಮ ಚೇತನ ನೋಡ್ಕೊಂಡು ಬಂದವ್ರೆ. ಆ ಬಟ್ಟೆ ಮಾತ್ರ ಮಾರ್ಬೋದು, ಹಂಗಾರೆ ನಾವು ಪಂಚೆ ಕಟ್ಟಬಾರ್ದಲ್ವಾ? ಈ ಪಂಚೆ ಕಟ್ಕೊಂಡು ರೈತ ಹೋಗಿ ವ್ಯವಸಾಯ ಮಾಡ್ಕೊಂಬಂದು ಕೊಟ್ಟರೆ ಮಾತ್ರ ಅವ್ನು ತಿನ್ನೋಕ್ಕೆ ಸಾಧ್ಯ. ಹೊಟ್ಟೆ ತುಂಬೋದು, ರುಚಿಕರವಾಗಿ ತಿಂತಾನೆ. ತರಕಾರಿ ಬೇಕಾ ಏನು ಬೇಕಾ ಅಂತ ರುಚಿಕರವಾಗಿ ತಿಂತಾನೆ. ಅವನೊಬ್ಬ ದುಡ್ದಿಲ್ಲ ಅಂದರೆ ಇವ್ನ ಕೈ ತಿನ್ನೋಕ್ಕಾಗುತ್ತಾ? ಮಾಲಲ್ಲಿ ಹೋಗಿ ಸಗಣಿ ತಿನ್ಬೇಕಷ್ಟೇ ಅವನು, ಬೇರೆ ಇನ್ನೇನು ಮಾಡೋಕೆ ಅವ್ನ ಕೈಯಲ್ಲಿ ಸಾಧ್ಯ ಇಲ್ಲ. ನೋಡಿ ಸ್ಮಿತಾ, ಅವರು ಭಾಳ ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ, ನಾವು ರೈತ ಬೆಳೆದಂತಹ ಬೆಳೆಯೇ ಆತನ ಹೊಟ್ಟೆ ತುಂಬಿಸುತ್ತೆ, ಅದೇ ರೈತನಿಗೆ ನೀವು ಒಳಗಡೆ ಬಿಟ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಸ್ಮಿತಾ, ಓವರ್ ಟು ಯು.